ಇನ್ನು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೆಲ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಬಂದ್ಗಾಗಿ ಕರೆಯನ್ನು ಕೊಟ್ಟಿದ್ರು ಇವರು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರಿನ ಖದ್ರಿ ಪೊಲೀಸರಿಂದ ಶರಣ್ ಪಂಪ್ವೆಲ್ ಅವರ ಬಂಧನ ಆಗಿದೆ. ಅದಾದ ಮೇಲೆ ಅವರನ್ನ ಬಿಡುಗಡೆ ಕೂಡ ಗೊಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಬಂದ್ಗೆ ಕರೆ ಕೊಟ್ಟಿದ್ರಂತೆ. ಖದ್ರಿ ಪೊಲೀಸ್ ಠಾಣಾ ಬಳಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಶರಣ್ ಪಂಪ್ವೆಲ್ ಬಂಧನಕ್ಕೆ ಹಿಂದೂ ಮುಖಂಡರ ಆಕ್ರೋಶ ಜಾಸ್ತಿ ಯಾವಾಗ ಆಯಿತು, ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಯಾವಾಗ ಜಮಾಯಿಸ್ಲಿಕ್ಕೆ ಶುರು ಮಾಡಿದ್ರು, ತತ್ಕ್ಷಣಕ್ಕೆ ಅವರನ್ನು ಬಿಡುಗಡೆಗೊಳಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹ ಕಾರ್ಯದರ್ಶಿಗಳಾದಂಥ ಶರಣ್ ಪಂಪ್ವೆಲ್ ಅವರನ್ನು ಬಂಧನ ಮಾಡಿದ್ದಾರೆ. ಏನು ಸುಹಾಸ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆ ಕರೆಗೆ ಏನು ಸ್ಪಂದನ ಮಾಡಿದರು, ಅದರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿದರು. ಆದರೆ ಇಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಿದೆ. ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿನ ಹಾಕಿದರು. ಇನ್ನೇನೋ ಆಗಬೇಕಿತ್ತು, ಆದರೆ ಜಾಮೀನು ಆಗಿರಲಿಲ್ಲ. ಆದರೆ ಇಷ್ಟು ದಿನ ಸುಮ್ಮನೆ ಇದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾರನ್ನ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೆ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದರೆ ಇವತ್ತೇನೋ ಒಂದು ಘಟನೆ ನಡೆದಿದೆ. ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು, ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಅದನ್ನು ಖಂಡನೆ ಮಾಡ್ತೇವೆ. ಹಾಗಾಗಿ ಇವರು ಹೇಳಿದ್ದಾರೆ, ಕಮಿಷನ್ ಭರವಸೆ ಕೊಟ್ಟಿದ್ದಾರೆ. ಅದೇನಂತ ಹೇಳಿದರೆ ಅದು ಬೇಲೇಬಲ್ ಇದೆ, ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನಿದ್ದೇವೆ. ಏನೋ ಪೊಲೀಸ್ ಇಲಾಖೆ ಸುಮ್ಮನೆ ಅವರ ಮೇಲೆ ಕೇಸು ಹಾಕಿ ನಾನೇನಾದರೂ ಅವರನ್ನು ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದರೆ ಇದಕ್ಕೆ ಆಗುವಂತಹ ಏನು ಹೊಣೆಗೆ ನೇರ ಸರ್ಕಾರ ಹೊಣೆ, ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಅವರನ್ನ ಅರೆಸ್ಟ್ ಮಾಡಿ ಈಗ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಶರಣ್ ಪಂಪ್ವೆಲ್ ಅವರ ಬಂಧನ ಆಗಿದೆ ಅನ್ನೋದು ಗೊತ್ತಾಯಿತು, ಖದ್ರಿ ಪೊಲೀಸ್ ಠಾಣೆಯ ಎದುರು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸೇರಿದ್ರು. ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ರು. ತತ್ಕ್ಷಣಕ್ಕೆ ಅವರನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂಥದ್ದು.